ಚಪಾತಿ ರೊಟ್ಟಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಹೊಂದ್ಕೊಳ್ಳೋ ಅಂತಹದ್ದು ಅಂದರೆ ಈ ನಾಟಿ ಹಸುವಿನ ಗಿಣ್ಣು. ಸ್ವಲ್ಪ ಗೀಬು ಇದ್ದರೆ ಸಾಕು, ತುಂಬ ರುಚಿಯಾದಂತಹ ಗಿಣ್ಣನ್ನ ಮಾಡ್ಬೋದು. ಹಳ್ಳಿಗಳಲ್ಲಾದರೆ ಗೀಬು ಜೊತೆ ಹಾಲನ್ನು ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಬರೀ ಗೀಬು ಇತ್ತು ಅಂದರೆ ಸ್ವಲ್ಪ ಹಾಲನ್ನು ನೀವೇ ತಗೊಂಡು ಈ ರೀತಿ ಗಿಣ್ಣನ್ನ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೀನಿ. ಇದಕ್ಕೆ 1 ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಮತ್ತು ಗೀಬು ಎರಡು ಕನ್ಸಿಸ್ಟೆನ್ಸಿ ಪ್ರಕಾರ, ಅಳತೆ ಪ್ರಕಾರ ತಗೋಬೇಕಾಗತ್ತೆ. ಇಲ್ಲಾಂದರೆ ಒಂದು ತೆಳುವು ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈಗ ನಾನು 1 ಲೀಟರ್ ಹಾಲಿಗೆ 1 ಕಪ್ ಆಗುವಷ್ಟು, ಅಂದರೆ ನಾವು ಕಾಫಿ ಕುಡಿತೀವಲ್ಲ ಆ ಕಪ್ಪಲ್ಲಿ ನಾನು ಗೀಬನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಸ್ವೀಟ್ಗೆ ಬೆಲ್ಲನ ತಗೊಂಡಿದ್ದೀನಿ. ಬೆಲ್ಲ ಒಂದು 400 ಗ್ರಾಮ್ ಬೆಲ್ಲನ ಇದೆ. ಇದನ್ನು ನೀಟಾಗಿ ಸ್ವಲ್ಪ ಜಜ್ಕೋಬೇಕಾಗತ್ತೆ, ಬೇಗ ಕರಗೋದಿಲ್ವಲ್ಲ, ಹಾಗೆಯೇ ಉಂಡೆ ಹಾಕ್ಕೊಂಡ್ರೆ. ಸ್ವಲ್ಪ ಜಜ್ಕೊಂಡು ನಾವೇನು ಹಾಲನ್ನ ಹಾಕ್ಕೊಂಡಿದ್ವಲ್ಲ ಅದರೊಳಗೆ ನಾವು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಲ್ಲ ಹಾಲೊಳಗೆ ಕರಗ್ಕೊಂಡು ಆ ಸ್ವೀಟೆಲ್ಲ ಹಾಲಿಗೆಲ್ಲ ಹತ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಬೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಒಂದು 3 ಏಲಕ್ಕಿ 4 ಲವಂಗನ ಸ್ವಲ್ಪ ಜಜ್ಜಿ ಹಾಗೇ ಪುಡಿ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇವರೆಲ್ಲ ಬಿಡಲಿ ಅನ್ನೋಕ್ಕೋಸ್ಕರ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಈ ಹಾಲನ್ನು ಒಂದು ಜರಡಿ ತಗೊಂಡು ಶೋಧಿಸ್ಕೋಬೇಕಾಗತ್ತೆ. ಸ್ವಲ್ಪ ಏನಾದರೂ ಕಸ ಕಡ್ಡಿ ಬೆಲ್ಲದಲ್ಲಿ ಇರುತ್ತಲ್ವ, ಹಾಗಾಗಿ ನಾನು ಶೋಧಿಸ್ಕೊತಾ ಇದ್ದೀನಿ. ನೀವೇನಾದರೂ ಬೇಡ ಅಂತ ಅನ್ನೋರು ಹಾಗೇನೂ ಹಾಕ್ಕೋಬೋದು. ಇವಾಗ ನೀಟಾಗಿ ಒಂದು ಜರಡಿಲಿ ಶೋಧಿಸ್ಕೊತಾ ಇದ್ದೀನಿ. ಶೋಧಿಸ್ಕೊಂಡ್ರೇ ಬೆಟರು, ಯಾಕೆಂದರೆ ಹಾಗೆಯೇ ಕಾಳು ಥರ ಏನಾದರೂ ಏಲಕ್ಕಿ ಕಾಯಿ ಎಲ್ಲ ಹಾಗೆ ಇದ್ದರೆ ಅದು ಗಿಣ್ಣು ಒಡ್ಕೊಂಬಿಡುತ್ತೆ, ಸೀಳು ಬಿಡ್ಕೊಳುತ್ತೆ, ಅಷ್ಟು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಈ ರೀತಿ ಶೋಧಿಸ್ಕೊಂಡ್ರೇ ಬೆಟರ್ ಅಂತ ಹೇಳ್ಬೋದು. ಇವಾಗ ಕಂಪ್ಲೀಟಾಗಿ ಶೋಧಿಸ್ಕೊಂಡಿದ್ದೀನಿ. ನಾನಿವಾಗ ಹಾಲನ್ನು ಯಾವ ಪಾತ್ರೆಯಲ್ಲಿ ಇಟ್ಕೊಂಡಿದ್ದು ಅದೇ ಪಾತ್ರೆಗೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಳದಲ್ಲಿ ಬೆಲ್ಲ ಇದೆ, ಅದು ನೀಟಾಗಿ ಕಂಪ್ಲೀಟಾಗಿ ಕರಗೋಗುತ್ತೆ ಬಿಸಿಗಿಟ್ಟಾಗ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊತೀನಿ. ಇದನ್ನು ಕಂಪ್ಲೀಟಾಗಿ ಬೇಯಿಸ್ಕೋಬೇಕಲ್ವ, ಹಾಗಾಗಿ ಒಂದು ಇಡ್ಲಿ ಪಾತ್ರೆನ ತಗೊಂಡು ತಳಗಡೆ ಒಂದು ಸ್ಟ್ಯಾಂಡನ್ನ ಇಡ್ತಾ ಇದ್ದೀನಿ. ಪಾತ್ರೆ ಹಳ್ಳಾಡಬಾರ್ದಲ್ವ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿ ಬೇಯಬೇಕಲ್ವ. ಒಂದು 1/4 ಭಾಗದಷ್ಟು ನೀರನ್ನು ಹಾಕ್ಕೊಳ್ಳಿ. ಅಂದರೆ ನಾವು ಈ ಇಡ್ಲಿ ಎಲ್ಲ ಮಾಡ್ಕೊತೀವಲ್ಲ, ಇಡ್ಲಿಗೆಲ್ಲ ನೀರು ಹಾಕ್ಕೊತೀವಲ್ಲ, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ಇಷ್ಟು ಹಾಕಿದ್ದೀನಿ. ಕರೆಕ್ಟಾಗಿ ಮಧ್ಯ ಸ್ಟ್ಯಾಂಡ್ ಇಟ್ಕೊಂಡು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದು ಗೀಬು ಹಾಲು ಹಾಗೆ ಬೆಲ್ಲನ ಅದನ್ನು ಹಿಡ್ಕೊಳ್ತಾ ಇದ್ದೀನಿ. ಹಿಡ್ಕೊಂಡು ನಾವು ಇದನ್ನು ಕನಿಷ್ಠ ಅಂದರೂ ಒಂದು 20 ನಿಮಿಷನಾದರೂ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಗಿಣ್ಣನ್ನ ರೆಡಿ ಮಾಡ್ಕೋಬೋದು. ಇವಾಗ ಒಂದು 10 ನಿಮಿಷ ಬೇಯಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ಹವೆಗೆ ಬೇಗ ಬೇಯಲಿ ಅನ್ನೋಕ್ಕೋಸ್ಕರ ನಾನು ಪ್ಲೇಟನ್ನು ಇಟ್ಟಿದ್ದೀನಿ. ಇವಾಗ ಒಂದು ಸಲ ನಿಮಗೆ ತೋರಿಸ್ತೀನಿ, ಕರೆಕ್ಟಾಗಿದೆಯಾ ಬೆಂದಿದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ, ಯಾವ ಥರ ಬೆಂದರೆ ಯಾವ ಥರ ಬರುತ್ತೆ ಅಂತ. ನಾನು ಒಂದು ಸ್ಪೂನಲ್ಲಿ ಹಾಗೇ ಪ್ರೆಸ್ ಮಾಡಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಒಂದು 70% ಗಟ್ಟಿಯಾಗಿದೆ. ಇನ್ನೊಂದು 5 ನಿಮಿಷ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಕಂಪ್ಲೀಟಾಗಿ ಬೆಂದುಬಿಡುತ್ತೆ. ಇವಾಗ 20 ನಿಮಿಷ ಆಗಿದೆ. ಇವಾಗ ನಾನು ತೆಗಿತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಬೆಂದಿದೆ. ಇದನ್ನು ನೀವು ಬೆಂದಿದೆ ಅಂತ ನಿಮಗೆ ಗೊತ್ತಾಗೋಕ್ಕೆ ಒಂದು ಸ್ಪೂನ್ ತಗೊಂಡು ಡಿಪ್ ಮಾಡಿದ್ರೆ ಗೊತ್ತಾಗುತ್ತೆ. ಅದೇನಾದರೂ ಅಂಟಿಲ್ಲ ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ಕಂಪ್ಲೀಟ್ ಗ್ಯಾಸ್ ಆಫ್ ಮಾಡಿ ಬೆಳಿಗ್ಗೆ ಎದ್ದು ಇದನ್ನು ನೀಟಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಎಲ್ಲ ಸೈಡು ಟ್ರಯಾಂಗಲ್ ತ್ರಿಭುಜ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮುಂದೆನೇ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗಿಣ್ಣು ಬಂದಿದೆ ಅಂತ. ತುಂಬಾ ಚೆನ್ನಾಗಿತ್ತು. ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಗಿಣ್ಣು ಇಷ್ಟ ಆಗುತ್ತೋ ಅವರು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ನೀವು ಈ ರೀತಿ ಟ್ರೈ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ
ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.